ದುಬಾರಿ ದುನಿಯಾ ಆಗ್ತಾ ಇದ್ದು ಶ್ರೀ ಸಾಮಾನ್ಯರಿಗೆ ಮತ್ತೆ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ. ಈಗಾಗಲೇ ಗೃಹ ಬಳಕೆ ಸಿಲಿಂಡರ್ಗಳ ಬೆಲೆ ಏರಿಕೆ ಆಯಿತು. ಇದೀಗ ಮತ್ತೊಮ್ಮೆ ವಾಹನ ಸವಾರರಿಗೆ ಪೆಟ್ರೋಲ್ ಡೀಸೆಲ್ ದರದ ಏರಿಕೆ ಶಾಕ್ ನೀಡಲಾಗ್ತಾ ಇದೆ. ₹3 ಏರಿಕೆಯಾಗಿದ್ದು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿ ಕೇಂದ್ರದಿಂದ ಶಾಕ್ ನೀಡಲಾಗಿದೆ. ಜನಸಾಮಾನ್ಯರು ಪರದಾಡಬೇಕಾದಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುವಂಥದ್ದು. ದುಬಾರಿ ದುನಿಯಾ ಆಗಿದೆ. ಮುಟ್ಟಿದ್ದಲ್ಲೆಲ್ಲ ಚಿನ್ನ ಅನ್ನುವಂತೆ ಮುಟ್ಟಿದ್ದಲ್ಲೆಲ್ಲ ಈಗ ಈ ಬೆಲೆ ಏರಿಕೆಯ ಬಿಸಿ ಕಾಣ್ತಾ ಇದ್ದು ಪ್ರತಿಯೊಂದು ನಗರಗಳು ಕೂಡ ಈಗಾಗಲೇ ತತ್ತರಿಸಿ ಹೋಗಿದೆ. ಬೆಂಗಳೂರಿನಲ್ಲಿ ಇವತ್ತಿನ ದರ ₹106.22 ಆಗಿದೆ. ಹಿಂದಿನ ದರ ₹102.92 ಇತ್ತು ಪೆಟ್ರೋಲ್ ಬೆಲೆ. ಈಗ ಮತ್ತೆ ಏರಿಕೆ ಆಗಿದ್ದು ₹3 ₹106.22 ತಲುಪಿದೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ಮುಂಬೈ, ಚೆನ್ನೈ ಸೇರಿದಂತೆ ಹಲವು ನಗರಗಳಲ್ಲಿ ಈಗಾಗಲೇ ದುಬಾರಿ ದರವನ್ನು ತೆರಬೇಕಾದಂತಹ ಪರಿಸ್ಥಿತಿ. ದೆಹಲಿಯಲ್ಲಿ ₹97.77 ಇತ್ತು. ಈಗ ₹100.77 ಜಿಗಿತ ಕಂಡಿದೆ. ಕೋಲ್ಕತ್ತಾದಲ್ಲಿ ₹108 ಇದ್ದದ್ದು ₹110ಗೆ ಏರಿಕೆಯನ್ನು ಕಂಡಿದೆ. ಪೆಟ್ರೋಲ್ ಹಾಕಿಸ್ಕೊಳ್ಳೋಣ, ಡೀಸೆಲ್ ಹಾಕಿಸ್ಕೊಳ್ಳೋಣ ಅಂತ ಹೋದವ್ರಿಗೆಲ್ಲರಿಗೂ ಕೂಡ ಬಿಗ್ ಶಾಕ್ ಆಗಿದೆ. ಇನ್ನು ಡೀಸೆಲ್ ಬೆಲೆ ಕೂಡ ದುಬಾರಿಯಾಗಿತ್ತು. ₹90 ಇತ್ತು ಬೆಂಗಳೂರಿನಲ್ಲಿ. ಇದೀಗ ₹94.10 ಏರಿಕೆಯಾಗಿದೆ. ದೆಹಲಿನಲ್ಲಿ ₹90.67 ಇದ್ದದ್ದು ₹93.67 ಈಗ ಏರಿಕೆಯನ್ನು ಕಂಡಿದೆ. ಇತ್ತ ಮುಂಬೈನಲ್ಲಿ ₹93.14 ಇದ್ದದ್ದು ₹96.25 ಏರಿಕೆ ಕಂಡಿದ್ದು. ಚೆನ್ನೈನಲ್ಲಿ ₹95.25 ಇದ್ದದ್ದು ₹98.11 ಜಿಗಿತವನ್ನು ಕಂಡಿದೆ. ಇತ್ತ ಬೆಂಗಳೂರಿನಲ್ಲಿ ₹90.98 ಇದ್ದಂಥದ್ದು ₹94.10 ಜಿಗಿತವನ್ನು ಕಂಡಿದೆ. ಕೋಲ್ಕತ್ತಾದಲ್ಲಿ ₹95 ₹98.24 ಜಿಗಿತವನ್ನು ಕಂಡಿದೆ. ಮುಂಚೆನೇ ಈಗಾಗಲೇ ಪ್ರಧಾನಿ ಮೋದಿ ಇದರ ಸುಳಿವನ್ನ ಕೂಡ ಕೊಟ್ಟಿದ್ರು. ಈ ಸುಳಿವಿನ ಬೆನ್ನಲ್ಲೇ ಈಗ ದರ ಏರಿಕೆಯ ಬಿಸಿ ತಟ್ಟಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೋಣ. ನೇರ ಸಂಪರ್ಕದಲ್ಲಿ ಶಿವರಾಜ್ ಕುಮಾರ್ ಇದ್ದಾರೆ. ಶಿವರಾಜ್, ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ದರ ಏರಿಕೆಯ ಬಿಸಿ ಜನಸಾಮಾನ್ಯರ ಮೇಲೆ ಯಾವ ರೀತಿ ತಟ್ಟಿದೆ ಅಂತ. ಅದರಲ್ಲೂ ಇದೀಗ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏಕಾಏಕಿ ಏರಿಕೆಯನ್ನು ಕಂಡಿದ್ದು ನಿಜಕ್ಕೂ ಕೂಡ ಶಾಕಿಂಗ್ ಸಂಗತಿ. ಜನರು ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ಇದಕ್ಕೆ? ಶಕುಂತಲಾ, ಪಂಚ ರಾಜ್ಯಗಳ ಚುನಾವಣೆ ಬಳಿಕ ನಿರೀಕ್ಷೆಯಂತೆ ಈ ರೀತಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ ಅಂತ ಸಾಕಷ್ಟು ನಿರೀಕ್ಷೆ ಇತ್ತು. ಅದರಂತೆ ಈಗ ಏರಿಕೆ ಆಗಿರುವಂಥ ಈಗಾಗಲೇ ಸಾಕಷ್ಟು ಬೆಲೆಗಳ ದರ ಗಗನಕ್ಕೇರಿದೆ. LPG ಗ್ಯಾಸ್ ದರವನ್ನು ನಾವು ಎಷ್ಟು ಮಟ್ಟಿಗೆ ಅದರ ಅನಾಹುತಗಳನ್ನು ನೋಡಿದ್ವಿ. ಸಾಕಷ್ಟು ಜನರು ಈಗಾಗಲೇ ಆಟೋದವರು ಇವರೆಲ್ಲರೂ ಕೂಡ ಪ್ರೊಟೆಸ್ಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಇಂದಿನಿಂದ 5 ಮಹಾನಗರಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕೂಡ ಹೆಚ್ಚಳವಾಗಿತ್ತು. ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಕಡಿಮೆ ಸಂಖ್ಯೆಯಲ್ಲಿ ಪೆಟ್ರೋಲನ್ನು ಬಳಸಿ, ಬಂಗಾರವನ್ನು 1 ವರ್ಷ ಖರೀದಿ ಮಾಡಬೇಡಿ ಅಂತ. ಅದರ ಮುನ್ಸೂಚನೆ ಭಾಗವಾಗಿ ಇವತ್ತು ನಿರೀಕ್ಷೆಯಂತೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳವಾಗಿರುವಂಥದ್ದು ನೀವು ದೃಶ್ಯಾವಳಿಯಲ್ಲಿ ನೋಡ್ಬೋದು. ಈಗಾಗಲೇ ಇಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ತುಂಬಿಸ್ಕೊಳ್ಳೋ ಕೂಡ ಬರ್ತಾ ಇದ್ದಾರೆ. ನಾನಿರುವಂತಹ ಒಂದು ಬಂಕ್ನಲ್ಲಿ ನೋಡ್ತಾ ಇದ್ದೀನಿ. ಹಿಂದಿನಿಂದ ಏನು ಹಿಂದೆ ₹2.91 ಇತ್ತು, ಇವತ್ತು ₹106.21 ಪೆಟ್ರೋಲ್ ದರ ಇರುವಂಥದ್ದು. ಅಂದರೆ ₹3.21 ಪೆಟ್ರೋಲ್ನಲ್ಲಿ ಹೆಚ್ಚಳ ಆಗಿದೆ. ಅದೇ ರೀತಿಯಾಗಿ ಡೀಸೆಲ್ ಬೆಲೆ ಕೂಡ ಹೆಚ್ಚಳವಾಗಿರುವಂಥದ್ದು ₹3.11 ಹೆಚ್ಚಳವಾಗಿದೆ. ಬಂಕ್ನಲ್ಲಿ ಅನಿವಾರ್ಯವಾಗಲೂ ಕೂಡ ವಾಹನ ಸವಾರರು ಬಂದು ಪೆಟ್ರೋಲ್ ಮತ್ತು ಡೀಸೆಲನ್ನು ತುಂಬಿಸಿಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಎಫೆಕ್ಟು ನಿರೀಕ್ಷೆಯಂತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳವನ್ನು ಮಾಡಿದೆ. ಪ್ರಧಾನಿ ಮೋದಿಯವರು ಕೂಡ ಬೆಂಗಾಲ ಪಡೆಯನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಯಾಕಂದರೆ ಪೆಟ್ರೋಲನ್ನು ಕಡಿಮೆ ಬಳಸಿ, ಡೀಸೆಲನ್ನು ಕಡಿಮೆ ಬಳಸಿ ಅಂತ ಸೂಚನೆ ಕೂಡ ಕೊಡ್ತಾ ಇದ್ದಾರೆ. ಈಗ ಏರಿಕೆ ಬಗ್ಗೆ ಗ್ರಾಹಕರಿದ್ದರೆ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಈ ಒಂದು ಪಂಚ ರಾಜ್ಯಗಳ ಚುನಾವಣೆ ಆದಮೇಲೆ ನಿರೀಕ್ಷೆ ಇತ್ತು ಎಲ್ಲೋ ಒಂದು ಕಡೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಹೆಚ್ಚಾಗುತ್ತೆ ಅಂತ. ಈಗಾಗಲೇ ಸಾಕಷ್ಟು ಬೆಲೆಗಳು ಗಗನಕ್ಕೇರಿದೆ. ಅದರ ನಡುವೆ ಪ್ರತಿನಿತ್ಯ ಓಡಾಡೋಕ್ಕೆ ನಾವು ವಾಹನಗಳು ಬಳಸಬೇಕಾಗುತ್ತೆ. ಈಗ ಪೆಟ್ರೋಲ್ ಡೀಸೆಲ್ ಮತ್ತೆ ಏಕಾಏಕಿ ₹3 ಆಗಿರೋದು ಇದೇ ಫಸ್ಟ್ ಟೈಮ್. ಏನು ಹೇಳ್ತೀರಾ ಸರ್? ಇದು ತುಂಬ ಸರ್ಪ್ರೈಸಿಂಗು. ಮತ್ತು ಇದು ಬೇರೆ ಯಾವುದೋ 2 ದೇಶಗಳ ಯುದ್ಧದಿಂದ ನಮ್ಮ ಮೇಲೆ ಪರಿಣಾಮ ಬೀಳ್ತಾ ಇರೋದ್ರಿಂದ ನಾವು ಹೇಗೆ ಇದರಿಂದ ರಿಕವರ್ ಮಾಡ್ಕೋಬೇಕು ಅನ್ನೋದು ಖಂಡಿತ ಗೊತ್ತಾಗ್ತಿಲ್ಲ. ಬೆಲೆ ಏರಿಕೆ ಆಗಿದ ತಕ್ಷಣ ಎಲ್ಲ ವ್ಯಾಪಾರದವರು ಬೆಲೆಯನ್ನು ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಗ್ರಾಹಕರ ಮೇಲೆ. ಗ್ಯಾಸ್ ಬೆಲೆ ಏರಿಕೆ ಆಯಿತು, ಹೋಟೆಲ್ ಅವರೆಲ್ಲ ಇನ್ಕ್ರೀಸ್ ಮಾಡಿಬಿಟ್ರು. ಒಂದು ಲೋಟ ಕಾಫಿ ಬೆಲೆ ₹10-12 ಇದ್ದಿದ್ದು ಕಾಫಿ ₹25 ₹30 ಆಗಿದೆ. ಸೊ ಗ್ಯಾಸ್ ಬೆಲೆ ಆಗಿದ ತಕ್ಷಣ ಎಲ್ಲರೂ ಇನ್ಕ್ರೀಸ್ ಮಾಡಿಬಿಟ್ರು. ಈಗ ಚಿನ್ನ ಬೆಲೆ ಸೆಸ್ ಇನ್ಕ್ರೀಸ್ ಆಗಿದ ತಕ್ಷಣ ಗೋಲ್ಡ್ ರೇಟ್ ನಿನ್ನೆಯಿಂದನೇ 3 ದಿನದಿಂದ ಆಲ್ರೆಡಿ ಅಪ್ಡೇಟ್ ಆಗಿದೆ. ಇವತ್ತು ಪೆಟ್ರೋಲ್ ರೇಟು ₹3.5 1 ಲೀಟ್ರಿಗೆ ಜಾಸ್ತಿ ಆಗಿದೆ ಅಂದ ತಕ್ಷಣ ತುಂಬ ಸರ್ಪ್ರೈಸಿಂಗ್ ಆಯಿತು. ಇವಾಗೇನಾಗುತ್ತೆ, ಮಿಕ್ಕಿದ್ದೆಲ್ಲರೂ ಅವ್ರವ್ರ ರೇಟ್ ಇನ್ಕ್ರೀಸ್ ಮಾಡಿಬಿಡ್ತಾರೆ. ಬಟ್ ನಮ್ಮದು ಸ್ಯಾಲ್ರಿಗಳು, ನಮ್ಮದು ಅರ್ನಿಂಗ್ಸ್ ಮಾತ್ರ ಇನ್ಕ್ರೀಸ್ ಆಗಿಲ್ಲ. ಇದರಿಂದ ಏನಾಗುತ್ತೆ, ನಮ್ಮ ಸೇವಿಂಗ್ಸ್ ಮೇಲೆ ತುಂಬ ದೊಡ್ಡ ಹೊಡೆತ ಬೀಳುತ್ತೆ.
ಈಗ ಪ್ರತಿ ತಿಂಗಳು ಇವಾಗ ಈ ಪೆಟ್ರೋಲ್ ರೇಟ್ ಇವತ್ತು ಜಾಸ್ತಿ ಆಗಿದೆ. ಇದರಿಂದ ನಾಳೆಯಿಂದ ತರಕಾರಿ, ಹಾಲು, ಹಣ್ಣು ಪ್ರತಿಯೊಂದೂ ಇನ್ಕ್ರೀಸ್ ಮಾಡಿಬಿಡ್ತಾರೆ. ಎಲ್ಲರೂ ಗ್ಲೋಬಲ್ ಆಯಿಲ್ ರೇಟ್, ಕ್ರೂಡ್ ಆಯಿಲ್ ಜಾಸ್ತಿ ಆಗಿದೆ ಅಂತ ಬೆಟ್ ಮಾಡಿಬಿಡ್ತಾರೆ. ಆದರೆ ನಮ್ಮ ಪರಿಸ್ಥಿತಿ ಯಾರು ಹೇಳೋರು? ನಮ್ಮ ಅರ್ನಿಂಗ್ಸ್ನ ಯಾರು ಇನ್ಕ್ರೀಸ್ ಮಾಡೋರು? ಸೊ ಇದು ನಮಗೆ ಭಾಳ ದೊಡ್ಡ ಪೆಟ್ಟು ಬೀಳುತ್ತೆ. ಈಗ ನೆಕ್ಸ್ಟ್ ಇನ್ನೇನು ಸ್ಕೂಲ್ ಮಕ್ಕಳದ್ದು ಸ್ಕೂಲ್ ಬಸ್ಗಳಾಗಲಿ, ವ್ಯಾನ್ಗಳಾಗಲಿ ಅವರು ಇನ್ಕ್ರೀಸ್ ಮಾಡಿಬಿಡ್ತಾರೆ. ನಮಗೆ ಈಸಿಯಾಗಿ ಈಗ ಪ್ರತಿ ತಿಂಗಳು ನಮಗೆ ಒಂದು 5,000 10,000 ರೂಪಾಯಿ ಈಗ ಎಕ್ಸ್ಟ್ರಾ ಹೊರೆ ಬೀಳುತ್ತೆ. ಸರ್, ಮೊದಲು ಪೆಟ್ಟು ಬೀಳೋದೆ ದುಡಿಯೋ ವರ್ಗಕ್ಕೆ, ಮಧ್ಯಮ ವರ್ಗಕ್ಕೆ. ಯಾಕಂದರೆ ಪೆಟ್ರೋಲ್ ಡೀಸೆಲ್ ಏರಿಕೆ ಆದರೆ ನೀವು ಹೇಳಿದಾಗ ಪ್ರತಿಯೊಂದು ಬೆಲೆ ಆಟೋಮೆಟಿಕಲಿ ರೈಸ್ ಆಗುತ್ತೆ. ಈಗ ಸಂಬಳಗಳು ಕೂಡ ಕಡಿಮೆ. ನೀವು ಹೇಳಿದಾಗ 20-25 ಸಾವಿರ ಬಂದಂತೂ ಮಂತ್ ಎಂಡ್ ಆದಮೇಲೆ ಮತ್ತಷ್ಟು ಸಾಲ ಮಾಡಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಹೌದು, ಖಂಡಿತ. ನೀವು ಹೇಳ್ದಂಗೆ ಕೆಳ ಮಧ್ಯಮ ವರ್ಗದವ್ರಿಗೆ ಹೇಗಿದ್ರು ಸರ್ಕಾರ ಫ್ರೀ ಬಸ್ ಅಂತ ಬಿಟ್ಟಿದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋರಿಗೆ ಅಂತ ಹೊಡೆತ ಬೀಳೋದಿಲ್ಲ. ಇನ್ನು ತುಂಬ ಶ್ರೀಮಂತರಿಗೂ ಕೂಡ ಇದು ಭಾರಿ ದೊಡ್ಡ ಪೆಟ್ಟು ಬೀಳೋದಿಲ್ಲ. ಯಾಕೆಂದರೆ ಅವ್ರಿಗೆ ತಿಂಗಳಿಗೆ 5-10 ಸಾವಿರ ರೂಪಾಯಿ ಇನ್ಕ್ರೀಸ್ ಆಗೋದು ಡಿಫ್ರೆನ್ಸ್ ಆಗೋದೇ ಇಲ್ಲ, ಗೊತ್ತಾಗೋದು ಇಲ್ಲ. ಆದರೆ ಮಧ್ಯಮ ವರ್ಗದವ್ರಿಗೆ ಇದು ಭಾಳ ದೊಡ್ಡ ಪೆಟ್ಟು ಬೀಳುತ್ತೆ. ಯಾಕೆಂದರೆ ಮಂತ್ಲಿ ಒಂದು 5-10 ಸಾವಿರ ಆದರೂ ಕೂಡ ಅದು ನಮಗೆ ತುಂಬ ದೊಡ್ಡ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಈಗ ಒಂದು ಕಡೆ ಪ್ರಧಾನಿ ಮೋದಿಯವರು ಕೂಡ ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಾರ್ವಜನಿಕರು ಕೂಡ ಸ್ಪಂದಿಸಬೇಕು. ಈ ಪೆಟ್ರೋಲ್ ಡೀಸೆಲನ್ನು ಕಡಿಮೆ ಬಳಸಬೇಕು, ಆ ಒಂದು ಕಾರ್ ಪೂಲಿಂಗ್ ಮಾಡಬೇಕು, ಮೆಟ್ರೋ ಬಳಸಬೇಕು, ರೈಲ್ ಬಳಸಬೇಕು ಅಂತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಇದು ಹೇಗೆ ಅಂದರೆ ಈಗ ಜನತೆಗೆ ನೀವು ಕಾರ್ ಪೂಲಿಂಗ್ ಬಳಸಿ ಅಥವಾ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಿ ಅನ್ನೋದು ಬದಲು ಕಂಪ್ನಿಗಳಿಗೆ ಆದೇಶ ಕೊಡೋದು ಭಾಳ ಈಸಿ ಅಲ್ವಾ? ಸೊ ಇವಾಗ ಏನಾಗುತ್ತೆ ಅಂದರೆ ಕಂಪ್ನಿಯವರು ವಾರಕ್ಕೆ 3 ದಿನ ಆಫೀಸಿಗೆ ಬರಲೇಬೇಕು ಅಂತ ಮ್ಯಾಂಡೇಟ್ರಿ ಇದೆ. ಕೆಲವೊಂದು ಕಂಪ್ನಿಗಳಲ್ಲಿ 5 ದಿನ ಮ್ಯಾಂಡೇಟ್ರಿ ಇದೆ. ಸೊ ಆಫೀಸಿಗೆ ಬರೋದನ್ನು ಮಾತ್ರ ತಪ್ಪಿಸಿಲ್ಲ, ಬಟ್ ನೀವು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಮಾತ್ರ ಚೇಂಜ್ ಮಾಡಿ ಅನ್ನೋದು ಎಷ್ಟು ಸರಿ? ಬರೀ ಇದು ಮತ್ತು ಮಧ್ಯಮ ವರ್ಗದವ್ರಿಗೆ ಮಾತ್ರ ಆಗುತ್ತೆ. ಗೌರ್ಮೆಂಟ್ ಅವರೆಲ್ಲ ಈಗ ಸರ್ಕಾರದವರು MLAಗಳಾಗಲಿ, MP ಗಳಾಗಲಿ, ಮಿನಿಸ್ಟ್ರುಗಳಾಗಲಿ ಅಥವಾ ಗೌರ್ಮೆಂಟ್ ಆಫೀಸರ್ಸ್ಗೆ ಗೌರ್ಮೆಂಟ್ ವೆಹಿಕಲ್ಸ್ ಕೊಡ್ತಾರಲ್ಲ, ಅವ್ರು ಯಾರು ಕಡಿತ ಮಾಡ್ತಿಲ್ಲ. ಇದು ನಾವು ಇನ್ಕ್ರೀಸ್ ಮಾಡ್ತೀವಿ, ಬಟ್ ನೀವು ಹೀಗೆ ಮಾಡ್ಕೊಳ್ಳಿ ಅನ್ನೋದು ಎಷ್ಟು ಸರಿ? ನಿಜಕ್ಕೂ ಶಕುಂತಲಾ ಪಾಯಿಂಟ್ ಅವ್ರು ಮಾತಾಡಿದ್ದೆ. ಯಾಕಂದರೆ ಈಗ ಸರ್ಕಾರಿ ಅಧಿಕಾರಿಗಳಿರ್ಬೋದು, ಶಾಸಕರಿರ್ಬೋದು, ಇವರು ಕೂಡ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಅವರ PAಗಳು ಎಲ್ಲರೂ ಕೂಡ ಹಿಂದೆ ಬೆಂಗಾವಲಾಗಿ ಬಳಸ್ತಾ ಇರ್ತಾರೆ. ಈಗ ಅಧಿಕಾರಿ ವರ್ಗ ಕೂಡ ಸಾಕಷ್ಟು ಎಲ್ಲರೂ ಕೂಡ ಕಾರ್ ಕೊಟ್ಟಿರ್ತಾರೆ. ಅವರು ಕೂಡ ಕಾರ್ ಪೂಲಿಂಗ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅನ್ನೋ ಸಾರ್ವಜನಿಕರ ಮಾತು. ಸಹಜವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆದ ತಕ್ಷಣ ಎಲ್ಲವೂ ಕೂಡ ಪರ್ಯಾಯವಾಗಿ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದ್ದೇ ಇರುತ್ತೆ. ಈಗ ಹೋಟೆಲ್ ಉದ್ಯಮ ಈಗಾಗಲೇ 10 ರೂಪಾಯಿ ಇದ್ದಂಥ ಕಾಫಿ ನಿಜವಾಗ್ಲೂ ಕೂಡ 20 ರೂಪಾಯಿ ಆಗಿರುವಂಥದ್ದು. LPG ಗ್ಯಾಸ್ ಬಳಕ, ಪೆಟ್ರೋಲ್ ಡೀಸೆಲ್ ಬೆಲೆ ಟ್ರಾನ್ಸ್ಪೋರ್ಟ್ ಮೇಲೆ ಸಾಕಷ್ಟು ಎಫೆಕ್ಟ್ ಬೀಳುತ್ತೆ. ಪ್ರತಿಯೊಂದು ಸರಕು ಸಾಗಾಟಕ್ಕೂ ಕೂಡ ಇದರ ಮೇಲೆ ನಿಂತಿರುತ್ತೆ. ಆ ಒಂದು ಕಣಕ್ಕೆ ಪ್ರತಿಯೊಂದು ಬೆಲೆಯೂ ಕೂಡ ಗಗನಕ್ಕೆ ಇರುತ್ತೆ. ಎಲ್ಲೋ ಒಂದು ಕಡೆ ಇದರ ಒಂದು ಪೆಟ್ರೋಲ್ ಒಂದು ಡೀಸೆಲ್ ಒಂದು ಎಫೆಕ್ಟ್ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಅನಿವಾರ್ಯವಾಗಿ ಅನುಭವಿಸಬೇಕಾಗುತ್ತೆ. ಶಕುಂತಲಾ, ಧನ್ಯವಾದ ಶಿವರಾಜ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯ ಬರೆ ಬೀಸುತ್ತಾ ಇದ್ದು ಈಗಾಗಲೇ ಜಿಲ್ಲೆಗಳಲ್ಲೂ ಕೂಡ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏಕಾಏಕಿಯಾಗಿ 3 ರೂಪಾಯಿ ಏರಿಕೆ ಮಾಡಿರೋದ್ರಿಂದಾಗಿ ಜನಸಾಮಾನ್ಯರ ಬದುಕು ದಿನದೂಡುವುದು ಹೇಗೆ ಅಂತ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಬೈಕ್ ಬಿಟ್ಟು ಸೈಕಲ್ನಲ್ಲಿ ಓಡಾಡುವಂತಹ ಪರಿಸ್ಥಿತಿ ಬಂದಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ. ಮೊದಲೇ ದುಡ್ಡಿನ ಸಮಸ್ಯೆ ಇದೆ, ಜನರಿಗೆ ಕೆಲಸದ ಒತ್ತಡ ಇದೆ. ಡೈಲಿ ಎಲ್ಲನೂ ಪೆಟ್ರೋಲ್ ಒಂದೇ ಅಲ್ಲ, ಎಲ್ಲನೂ ಸಮಸ್ಯೆ ಆಗ್ತದೆ ಜನರಿಗೆ. ದುಡಿಯೋದು ದುಡ್ಡು ಸಿಗ್ತಾಯಿಲ್ಲ, ದುಡಿದ್ರೆ ಅಷ್ಟು ಕೂಡ. ಪೆಟ್ರೋಲ್ ದಿನಾಲು ನಮ್ಮದು ಲೋಕಲ್ ತಿರುಗಾಡಬೇಕಂದ್ರೆ 200-300 ರೂಪಾಯಿ ಬೇಕಾಗುತ್ತೆ. ಅದಕ್ಕೆ ದುಡ್ಡು ಜಾಸ್ತಿ ಹೋಗುತ್ತೆ, ದುಡ್ಡು ಪೆಟ್ರೋಲ್ಗೆ. ಹೌದು ಸರ್, ಅದಕ್ಕೆ ಜಾಸ್ತಿ ಕೊಡಬೇಕಂದ್ರೆ ತುಂಬ ತೊಂದರೆ ಆಗ್ತದೆ. ಇಲ್ಲಿ ಬಡವರಿಗೆ ತುಂಬ ತೊಂದರೆ ಆಗುತ್ತೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ನಾವು ಊರು ಬಿಟ್ಟು ಬಂದು ಇಲ್ಲಿ ದುಡಿಯೋಕ್ಕೆ ಬಂದಿರ್ತೀವಿ. ನಮ್ಮಂಥವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಇಲ್ಲಿ ಅಷ್ಟು ದೊಡ್ಡ ಸಂಬಳ ಸಿಗಲ್ಲ. ಎಲ್ಲನೂ ಖರ್ಚು ಹೊರಗಡೆ ತೆಗಿಬೇಕು. ಊಟದ ಖರ್ಚು, ರೂಮ್ ಖರ್ಚು, ಪೆಟ್ರೋಲ್ ಖರ್ಚು ಅಂದರೆ ತುಂಬ ತೊಂದರೆ ಆಗ್ತಾಯಿದೆ. ಇದಕ್ಕೆ ಸರ್ಕಾರ ಸ್ವಲ್ಪ ಗಮನ ಹರಿಸಬೇಕಾಗಿ ವಿನಂತಿ ಇದೆ. ಮಿಡ್ಲ್ ಕ್ಲಾಸ್ ಜನರಿಗೆ ಭಾಳ ತೊಂದರೆ ಆಗ್ತದೆ ರೀ ಇದು. ಮತ್ತು ಇದು ಒಂದಲ್ಲ, ಎಣ್ಣೆ ಗಿಣ್ಣೆ ಎಲ್ಲ ಹೆಚ್ಚು ಮಾಡಿದ್ದಾರೆ. ಅಡುಗೆ ಎಣ್ಣೆ, ಬೇಳೆಗೆ ಎಲ್ಲ ರೇಟ್ ಹೆಚ್ಚಾಗಿದೆ. ಮಿಡ್ಲ್ ಕ್ಲಾಸ್ ಜನ ಜೀವನ ಮಾಡೋದು ಕಷ್ಟ ಆಗಿಬಿಟ್ಟಿದೆ. ಬೇಳೆಯಿಂದ ಹಿಡಿದು, ಅಕ್ಕಿಯಿಂದ ಹಿಡಿದು, ಎಣ್ಣೆವರೆಗೂ ಎಲ್ಲ ಜಾಸ್ತಿ ಆಗಿದೆ. ಪೆಟ್ರೋಲ್ ದರ ಈಗ ಮತ್ತೆ ಜಾಸ್ತಿ. ಏನು ಮಾಡೋದು? ವಾಪಸ್ಸಿ ಗಂಭೀರ ಸರ್. ಹೀಗಾಗಿ ನಾನು ಡೈಲಿ 100 ರೂಪಾಯಿ ಪೆಟ್ರೋಲ್ ಹಾಕೋದು. ಈ ಹಂತವಾಗಿ ಈಗ 40 ರೂಪಾಯಿ 30 ರೂಪಾಯಿ ಪೆಟ್ರೋಲ್ ಹಾಕಿದ್ದೀನಿ. ಡೈಲಿ ನಮ್ಮ 30 ರೂಪಾಯಿ ಪೆಟ್ರೋಲ್ದಾಗನ ಸ್ವಲ್ಪ ಇಳ್ಕಲ್ ಬಂದಾಗ ನಡ್ಕೊತ ಹೋಗೋದು, ಮತ್ತು ದಿಬ್ಬ ಬಂದಾಗ ಒಂದು ಸ್ವಲ್ಪ ಹೇಳ್ಕೊತ ಹೋಗೋದು, ಹಿಂಗೆ ಮಾಡ್ಕೊಂಡು ಈ ಜೀವನ ಸಾಗಿಸೋದು. ಈಗ 100 ರೂಪಾಯಿ ಹಾಕ್ಸ್ಬೇಕಾಗಿತ್ತು. ನಂತರ ರೊಕ್ಕ ಯಾಕೆ ಅಂದ್ಕೊಳ್ಳಿ 50 ರೂಪಾಯಿ ಹಾಕ್ಸೀನಿ. ಹೆಚ್ಚಿಗೆ ಆಗೋದಂತೂ ಹೊರೆನ ಡೆಫಿನೆಟ್ಲಿ. ಆದರೆ ಏನು ಮತ್ತೀಗ ಅದು ಕಂಡೀಷನ್ಸು ಸ್ಟಡಿ ಮಾಡಬೇಕಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಸ್ಟಡೀಸ್ ಮಾಡಬೇಕಲ್ಲ. ಮತ್ತೀಗ ಯಾರ ಕೈಯಾಗ ಐತದೆ, ಯಾರು ಏನು ಕಮ್ಮಿ ಮಾಡೋಂಗಿಲ್ಲ. ಏನು ಏನಾರ ಸ್ಟೇಟ್ ಗೌರ್ಮೆಂಟ್ ಸ್ವಲ್ಪ ಏನಾರು ನಮ್ಗೆ ರೆಡ್ಯೂಸ್ ಮಾಡಿ ಕೊಟ್ಟರೆ ಕೊಡಬೇಕು, ಸೆಸ್ ಕಮ್ಮಿ ಮಾಡಿಕೊಂಡು. ಏನಂದರೆ ಅದರ್ವೈಸ್ ಮತ್ತೀಗ ಏನೈತಿ, ನಾವು ಇದಕ್ಕೆ 1-2 ದಿವಸ ಗುದ್ದಾಡ್ತೇವೆ, ಆಮೇಲೆ ನಾವೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು. ಆದರೆ ಕರೆಕ್ಟ್ ಅಂತಂದ್ರೆ ಮತ್ತು
ಇದ್ರಾಗೆಲ್ಲ ಇರಾನ್ ಪ್ರಾಬ್ಲಮ್ಸ್ ಎಲ್ಲ ಅದಾವಲ್ಲ ಸರ್, ಅದಕ್ಕೆ ಮತ್ತೆ ಏನು ಮಾಡೋಕ್ಕಾಗತ್ತೆ. ನಾವು ಒಂದು ಏನು ಪ್ರತಿಭಟನೆ ಮಾಡಿದ್ರೆ ಏನು ಸಾಲ್ವ್ ಆಕೈತೆ ಅಂದ್ರೆ ಅಡ್ಡಿ ಇಲ್ಲ, ಸಾಲ್ವ್ ಆಗಕ್ಕೆ ಸಾಧ್ಯ ಇಲ್ಲ, ಇದು ಆಗಲ್ಲ 100% ಇಟ್ಸ್ ನಾಟ್. ಸರ್ಕಾರ ತಿಳ್ಕೊಬೇಕು ಅದು ಹೆಂಗೆ ಮಧ್ಯಮ ವರ್ಗದ ಬದುಕೋದು ಕಷ್ಟ ಅದು. ಹಾಂ, ಎಲ್ಲರಿಗೂ ಏನು ತ್ರಾಸ ಅನ್ಸೋದಲ್ಲ, ದೊಡ್ಡವ್ರಿಗೇನು ಬಡಬಗ್ರೆ ಅನುಭವಿಸ್ಬೇಕು, ಹೌದಲ್ರಿ? ಈಗಿನ ಕಾಲಕ್ಕೆ ಎಲ್ಲದು ಜಾಸ್ತಿ ಮಾಡ್ಕೊಂಡು ಕೂತ್ರೆ ಯಾವುದಂತ ಮಾಡ್ತಾರೆ. ಗೌರ್ಮೆಂಟೇ ತಿಳ್ಕೊಬೇಕು ಅದನ್ನು. ನಾವು ಏನು ಜನರು ಹೇಳ್ತೀವಿ ಹೋಗ್ತೀವಿ ಅಷ್ಟೇ, ಅವ್ರಿಗೆ ತಿಳಿಲ್ಲ ಅಂದ್ರೆ ನಾವೇನು ಬದುಕಾಗಲ್ಲ. ಈಗ ಹೊಂಟೋದು ಜನರು 4 ಮಂದಿ ಹೆಂಗೆ ಹೋಗ್ಬೇಕು ನಾವು ಹಂಗೆ ಹೊಂಟೀವಿ. ಅದ್ರ ಜೋಡಿ ಯಾರ ಜೋಡಿ ಹೋರಾಡೋಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಕಷ್ಟ ಅನ್ನಿಸ್ತದೆ ರೀ, ಕಷ್ಟ ಅನಿಸಿದ್ರೆ ಮಾಡ್ಬೇಕು. ಮತ್ತೆ ಸಂಸಾರ ಮಾಡ್ಲಿಕ್ಕೆ ಅಂದ್ರೆ ಮಾಡ್ಬೇಕು, ಕಷ್ಟ ಆದ್ರೆ ಮಾಡೋಕ್ಕೂ ಸುಖ ಆದ್ರೆ ಮಾಡಬೇಕು. ಮೋದಿ ಮಾಡೋದು ಸಾಮಾನ್ಯ ಕೆಲಸ ಅಲ್ಲ, ಅದು ಬರೋಬ್ಬರಿ ಮಾಡ್ತಾ ಇದ್ದಾರೆ. ಇದು ಒಂದು ಪ್ರಾಬ್ಲಮ್. ಅದು ಸ್ವಲ್ಪ ಪೆಟ್ರೋಲ್ ಕಡಿಮೆ ಆದರೆ ಮಾರ್ಕೆಟ್ ರೇಟ್ ಹೆಂಗಿರುತ್ತೆ ಅದಕ್ಕೆ ಯಾರು ಕೇಳಬೇಕಾಗಲ್ಲ, ಇದಕ್ಕೆ ಯಾಕೆ ಕೇಳ್ತಾರೆ? ಪೆಟ್ರೋಲಿಗೆ ಯಾಕೆ ಕೇಳ್ತಾರೆ, ಬಾಕಿ ಎಲ್ಲ ಕೇಳೋದಿಲ್ಲ. ಕೊತ್ತಂಬರಿ 10 ರೂಪಾಯಿದು 20 ರೂಪಾಯಿ ಆಗಿದೆ. ಉಳ್ಳಾಗಡ್ಡಿ ದೊಡ್ಡ ದೊಡ್ಡ ತೊಪ್ಪಲು ಪಲ್ಯ 15, 20, ಮೆಂತ್ಯ ಅಂತೂ 35 ರೂಪಾಯಿ. ಹೆಚ್ಚಿಗೆ ಆಗ್ತಾವೆ, ಹಂಗೆ ಕಾಮನ್ ರೀಸೈಕ್ಲಿಂಗ್ ಇದೆ. ಇದಕ್ಕೆ ತಡೆದ್ರೆ ಅದು ಬೆಳಿತೈತಿ, ಅದಕ್ಕೆ ತಡೆದ್ರೆ ಅದು ಬೆಳಿತೈತಿ. ನಮ್ಮದು ಹಣ ಅಷ್ಟು ಜಾಸ್ತಿ ಬರೋಂಗಿಲ್ಲ. ಇದು ಪೆಟ್ರೋಲ್ ಡೀಸೆಲ್ಗೆ ಅಷ್ಟು ಖರ್ಚಾಗುತ್ತೆ ಇವಾಗ, ಅದಕ್ಕೆ ಭಾಳ ತೊಂದರೆ ಆಗುತ್ತೆ. ಎಜುಕೇಷನ್ ಬಗ್ಗೆ, ಫುಡ್ ಬಗ್ಗೆ ಎಲ್ಲ ಕಾಸ್ಟ್ಲಿ ಆಗಿದೆ, ಪೆಟ್ರೋಲ್ ಜಾಸ್ತಿ ಆಗಿದ್ರೆ ಅದಕ್ಕೆ ಭಾಳ ತೊಂದರೆ ಇದೆ. ಸರ್ಕಾರಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದೇ ಶುಡ್ ಹ್ಯಾವ್ ಟು ರಿಡ್ಯೂಸ್ ದ ರೇಟ್. ದೇ ಶುಡ್ ಹ್ಯಾವ್ ಟು ರಿಡ್ಯೂಸ್ ದ ಪ್ರೈಸ್ ಆಫ್ ದ ಪೆಟ್ರೋಲ್, ಡೀಸೆಲ್ ಆಸ್ ವೆಲ್ ಆಸ್ ದ ಡೀಸೆಲ್, ಬಿಕಾಸ್ ವಿ ಆರ್ ಸಫರಿಂಗ್. ಭಾಳ ಅನ್ಯಾಯ ರೀ ಇದು. ಈ ರೀತಿ ಇಲೆಕ್ಷನ್ಗಿಂತ ಮೊದಲ ಒಂದು ರೇಟು, ಈಗ ಇಲೆಕ್ಷನ್ ಆದ್ಕೊಳ್ಳಿ, ರಿಸಲ್ಟ್ ಆದ್ಕೊಳ್ಳಿ ಈ ರೀತಿ ಹೆಚ್ಚು ಮಾಡೋದು ಜನಸಾಮಾನ್ಯರಿಗೆ ಭಾಳ ತ್ರಾಸ ಆಗ್ತದೆ. ಜೀವನ ಮಾಡೋದೇ ಕಷ್ಟ ಆಗಿದೆ. ಪ್ರತಿಯೊಂದು ಬೆಲೆಯೂ ಹೆಚ್ಚಾಗಿದೆ. ಅದರೊಳಗೆ ಈ ಪೆಟ್ರೋಲು ಡೀಸೆಲ್ ಹೆಚ್ಚಿಗೆ ಆದ್ರೆ ಪ್ರತಿಯೊಂದು ವಸ್ತುವಿನ ಬೆಲೆನೂ ಹೆಚ್ಚಾಗ್ತದೆ. ಜನರಿಗೆ ಭಾಳ ಅನ್ಯಾಯ ಇದಾಗ್ತದೆ, ತ್ರಾಸ ಆಗ್ತದೆ ರೀ. ದಯಮಾಡಿ ಅದನ್ನು ಏನಾರ ಒಂದು ಸಾಲ್ವ್ ಮಾಡಬೇಕು. ನಮ್ಮಲ್ಲಿ ಅಂತೂ ಉತ್ಪನ್ನ ಆಗೋಲ್ಲ, ಹೊರದೇಶದಿಂದ ತರಿಸ್ತಾರೆ. ಈಗಿನ ವಿದ್ಯುತ್ ಕಾಲದಲ್ಲಿ ಆಟೋಮೆಟಿಕ್ಲಿ ಹೆಚ್ಚಿಗೆ ಆಗ್ತದೆ ಅಲ್ಲಿ. ಈಗ ಡಾಲರ್ ರೇಟು ಹೆಚ್ಚಿಗೆ ಆಗಿದೆ. ಪರವಾಗಿಲ್ಲ, ಯಾವತ್ತು ಪ್ರಧಾನಮಂತ್ರಿಗಳು ಏನು ಹೇಳ್ಯಾರ ಅದನ್ನು ನಾವು ಎಲ್ಲ ನಾಗರಿಕರು ಪಾಲಿಸ್ಬೇಕು. ಅನ್ನೆಸರಿ ಓಡಾಡೋದು ಅದು ತಂದು ನಿಲ್ಲಿಸಬೇಕು, ದೇಶಕ್ಕೆ ಅನುಕೂಲ ಆಗುತ್ತೆ ಅದರಿಂದ. ಪೆಟ್ರೋಲ್ ಬೆಲೆ 4 ರೂಪಾಯಿ ಜಾಸ್ತಿ ಆಗಿದೆ ಅಂದರು, ಡೀಸೆಲ್ ಬೆಲೆ 6 ರೂಪಾಯಿ ಜಾಸ್ತಿ ಆಗಿದೆ ಅಂದರು. ನಿಜಕ್ಕೂ ಕೂಡ ಇವತ್ತು ಭಾಳಷ್ಟು ಬೇಜಾರಾಗ್ತಿದೆ. ಮಧ್ಯಮ ವರ್ಗದಲ್ಲಿರ್ತಕ್ಕಂಥವ್ರಿಗೆ, ಸರ್ಕಾರಿ ನೌಕರರಾಗಿರ್ಬೋದು, ಬಡವರಾಗಿರ್ಬೋದು, ಇನ್ನೊಬ್ಬರಿಗೆ ಎಲ್ಲರಿಗೂ ಕೂಡ ತೊಂದರೆ ಆಗ್ತಾಯಿದೆ. ಇಂಥ ಒಂದು ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಿಜವಾಗ್ಲೂ ಕೂಡ ನಾವು ಖಂಡಿಸ್ತೀವಿ. ಇದನ್ನು ಈ ರೀತಿ ರೇಟ್ ಜಾಸ್ತಿ ಮಾಡಬಾರ್ದು. ಈಗಾಗಲೇ LPG, CNG ಎಲ್ಲದೂ ಕೂಡ ಜಾಸ್ತಿ ಮಾಡಿದ್ದಾರೆ. ಈ ರೀತಿ ರೇಟ್ ಜಾಸ್ತಿ ಮಾಡಿದ್ರೆ ಕಷ್ಟ ಆಗ್ತದೆ. ಅದರಿಂದ ಇದನ್ನು ರೇಟನ್ನು ನಾವು ನಿಜವಾಗ್ಲೂ ಖಂಡಿಸ್ತೀವಿ. ಇದನ್ನು ಈ ಥರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇಲ್ದಂಗೆ ರಾತ್ರಿ ಇದಕ್ಕಿದ್ದಂಗೆ ಮಾಡಿದ್ರೆ ಯಾಕೆ ಜನಸಾಮಾನ್ಯ ಏನು ಗೊತ್ತಾಗುತ್ತೆ ಈ ಥರ ಮಾಡಿದ್ರೆ? ಇದು ಮಾಹಿತಿ ಇಲ್ಲ, ಏನಿಲ್ಲ, ಏಕದಮ್ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಾರೆ, ಏಕದಮ್ ರಾತ್ರಿ ಜಾಸ್ತಿ ಮಾಡಿದ್ದಾರೆ. ಸಮಸ್ಯೆ ಆಗುತ್ತೆ ಸರ್. ಮತ್ತು LPG ಇದಕ್ಕಿದ್ದಂಗೆ ಜಾಸ್ತಿ ಮಾಡೋದು, ಪೆಟ್ರೋಲ್ ಡೀಸೆಲ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಭಾಳ ತೊಂದರೆ ಆಗ್ತೈತೆ. ನಮ್ಗೆ ಆಶ್ಚರ್ಯ ಆಗ್ತೈತೆ. ಈಗ ನೋಡಿದರೆ 4 ರೂಪಾಯಿಯನ್ನು 103 ರೂಪಾಯಿನ ಇತ್ತು, ಈಗ 4 ರೂಪಾಯಿ ಜಾಸ್ತಿ ಆಗ್ಬಿಡೈತೆ. ಎಲ್ಲೂ ಹೋಗ್ಬೇಕು ಸರ್, ನಾವು ಎತ್ತಿನ ಗಾಡಿ ಇಲ್ಲ ಸೈಕಲಾಗಿ ಓಡಾಡ್ಬೇಕಾಗತ್ತೆ. ಈ ಪರಿಸ್ಥಿತಿ ಬಂದೈತೆ ನೋಡ್ರಿ, ತುಂಬ ತೊಂದರೆ ಆಗ್ತೈತೆ ಎಲ್ಲರಿಗೂ.